ಕೋಪಯುಕ್ತ ಕೆಂಪು ಗುಲಾಬಿ. ಒಂದು ಚಿಕ್ಕ ದಟ್ಟವಾದ ಕಾಡು ಒಂದು ದೂರದ ಜಾಗದಲ್ಲಿ ಅದಿತ್ತು. ಮರಗಳು ಒಂದಕ್ಕೊಂದು ಮಾತಾಡ್ತಿದ್ವು. ಹೂಗಳು ಜೊತೆಯಲ್ಲಿ ಪಾಲಿನೇಟ್ ಆಗ್ತಿದ್ವು. ಮರಗಳು ಮತ್ತೆ ಗಿಡಗಳು ಕಾಡಲ್ಲಿ ಒಟ್ಟಿಗೆ ಇರೋದಕ್ಕೆ ಸಂತೋಷ ಪಟ್ವು. ಒಂದಿನ, ಒಂದು ಒಳ್ಳೆಯ ದಿನ, ವಸಂತ ಕಾಲದಲ್ಲಿ ಒಂದು ಸುಂದರವಾದ ಅದ್ಭುತವಾದ ಗುಲಾಬಿ ಅರಳಿತು. ಅದೊಂದು ಚಿಕ್ಕ ಮೊಗ್ಗು, ಅದು ಒಂದು ಚಿಕ್ಕ ಹೂವಾಯಿತು. ಅಂತಹ ಅದ್ಭುತವಾದ ಹೂವನ್ನ ಯಾರು ಯಾವತ್ತೂ ನೋಡೇ ಇರಲಿಲ್ಲ. ಅದಿನ್ನೂ ಪೂರ್ತಿಯಾಗಿ ಅರಳಿಲ್ಲ ಅಂದ್ರೂ ಕೂಡ. 2 ಕ್ಯಾಕ್ಟಸ್ಗಳು ಗುಲಾಬಿ ಪಕ್ಕದಲ್ಲೇ ಬೆಳೆದವು. ಅವುಗಳದೇ ಒಂದು ಆಕಾರ ಇತ್ತು. ಅವುಗಳ ಮಧ್ಯ ಗುಲಾಬಿ ಇದ್ದಿದ್ದಕ್ಕೆ ಸಂತೋಷ ಪಟ್ಟವು. ಹಲೋ, ನನ್ನ ಹೆಸರು ರೋಸಿ. ನಾವು ಕ್ಯಾಕ್ಟಸ್. ನಿಮ್ಮನ್ನ ನೋಡಿ ಖುಷಿ ಆಯ್ತು. ನಿನ್ನ ದಳಗಳು ಚೆನ್ನಾಗಿವೆ ರೋಸಿ. ನನಗೂ ಹಾಗೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಧನ್ಯವಾದ. ಆದ್ರೆ ಎಲ್ರೂ ತುಂಬಾ ಸುಂದರವಾಗಿ ಕಾಣಕ್ಕಾಗೋದಿಲ್ವಲ್ಲ, ಸುಗಂಧದಲ್ಲೂ ಅಲ್ವಾ? ಹಾ 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 ಹಾ. ರೋಸಿ ಆ ರೀತಿ ಮಾತಾಡಿದ್ದು ಎಲ್ರಿಗೂ ಶಾಕ್ ಆಯ್ತು. ಅವಳು ಈಗ ತಾನೇ ಅರಳಿರೋ ಒಂದು ಹೂವಾಗಿದ್ರಿಂದ ಅವಳು ಒಂದು ಜಂಬದ ಹೂವು. 2 ಕ್ಯಾಕ್ಟಸ್ಗಳಲ್ಲಿ ಬಹಳಷ್ಟು ನೀರು ಶೇಖರಣೆಯಾಗಿತ್ತು. ಅವೆರಡು ರೋಸಿಗೆ ಸ್ವಲ್ಪ ನೀರು ಕೊಡ್ತಿದ್ವು, ಅವಳು ಆರೋಗ್ಯವಾಗಿರ್ಲಿ ಅಂತ. ಅವರಿಬ್ರು ರೋಸಿನ ಹೊಗಳ್ತಾ ಇದ್ರು, ಮತ್ತೆ ಅವಳಿಗೆ ಎಚ್ಚರಿಕೆ ಕೊಟ್ರು, ನೀರ್ ಚೆನ್ನಾಗಿ ಕುಡ್ದಿಲ್ಲ ಅಂದ್ರೆ ನೀನು ಸಾಯ್ತೀಯ ಅಂತ. ದಿನಗಳು ಕಳೆದ್ವು. ರೋಸಿ ಬೆಳೆದ್ಲು. ಅವಳು ಭೂಮಿ ಮೇಲೆ ಒಂದು ಅಂದವಾದ ಹೂವಾಗಿ ಅರಳಿದ್ಲು. ಅವಳಲ್ಲಿ ಬಹಳಷ್ಟು ದಳಗಳಿದ್ವು. ಅದರ ಬಣ್ಣ ಬಹಳಾನೇ ಕೆಂಪಾಗಿತ್ತು. 2 ಕ್ಯಾಕ್ಟಸ್ಗಳಿಗೆ ರೋಸಿ ಅಂದ್ರೆ ತುಂಬಾ ಸಂತೋಷ. ಅವಳ ಬುಡಗಳು ಮಣ್ಣೊಳಗಡೆ ಹೋಗಿದ್ವು. ಮೇಲ್ಗಡೆ ಅವಳು ನೇರವಾಗಿ ನಿಂತಿದ್ಲು. ನಾನಿಲ್ಲಿರೋದ್ರಲ್ಲಿ ತುಂಬಾ ಸುಂದರವಾದ ಹೂವು. ನನ್ನ ಸುಂದರವಾದ ದಳಗಳನ್ನ ಒಮ್ಮೆ ನೋಡಿ. ಹಾ 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 ಹಾ. ರೋಸಿ, ಇಲ್ಲಿ ಎಷ್ಟೊಂದು ಹೂವಿನ ಗಿಡಗಳಿದಾವೆ, ಅದ್ರಲ್ಲಿ ನೀನು ಕೂಡ ಒಬ್ಳು. ಏನು? ನನ್ನನ್ನ ಈ ಕ್ಯಾಕ್ಟಸ್ಗೆ ನೀನು ಹೋಲಿಸ್ತಿದ್ಯಾ? ನಾನು ಅವ್ರಿಗಿಂತ ತುಂಬಾ ಸುಂದರವಾಗಿದ್ದೀನಿ. ಆ ಮಾತು ಕೇಳಿ ಕ್ಯಾಕ್ಟಸ್ಗಳಿಗೆ ತುಂಬಾ ಬೇಜಾರಾಯ್ತು. ಆದ್ರೂ ಏನೂ ಹೇಳಲಿಲ್ಲ. ರೋಸಿ, ನೀನು ಕ್ಯಾಕ್ಟಸ್ಗೆ ಹೇಳಿದ ರೀತಿ ಸರಿ ಇರಲಿಲ್ಲ. ನಿನಗೂ ಮುಳ್ಳುಗಳಿದೆಯಲ್ಲ. ಏನ್ ಗೊತ್ತಾ, ಕ್ಯಾಕ್ಟಸ್ನ ಮತ್ತೆ ನನ್ನನ್ನ ಹೋಲ್ಸೋದು ಒಂಚೂರು ಕೂಡ ಸರಿ ಇಲ್ಲ. ಹಾ, ಸೌಂದರ್ಯದ ಬಗ್ಗೆ ನಿನ್ಗೇನ್ ಗೊತ್ತು? ಅವು ಅರಳೋದು ಇಲ್ಲ. ಈ ಕ್ಯಾಕ್ಟಸ್ ಆಗ್ಲಿ, ಸನ್ಫ್ಲವರ್ ಆಗ್ಲಿ, ಮರಗಳೇ ಆಗ್ಲಿ, ಯಾರೂ ಕೂಡ ರೋಸಿ ಗುಣಕ್ಕೆ ಹೊಂದ್ಕೊಳಕ್ಕಾಗ್ಲಿಲ್ಲ. ಯಾಕೆಂದ್ರೆ ಅವಳನ್ನ ಹೊಗಳು ಅಂತ ಹೂವಾಗಿದ್ಲು. ದಿನಗಳು ಕಳೆದ್ವು. ಮತ್ತೆ ಅಲ್ಲಿ ಯಾರೋ ವಿಸಿಟರ್ ಬಂದ್ರು. ಅವನು ಕುದುರೆ ಮೇಲೆ ಬಂದಿದ್ದ ಟೂರಿಸ್ಟ್. ಆ ದಾರಿ ಹೋಗ ಹೂವಿನ ಹತ್ತಿರ ಬಂದು ನೋಡ್ದ. ಓ, ನೀನು ನನ್ನ ನೋಡು. ವಾವ್, ಈ ಹೂವು ಎಷ್ಟು ಚೆನ್ನಾಗಿದೆ. ಓ, ಧನ್ಯವಾದ ನಿನಗೆ. ನನಗೆ ನಂಬಿಕೆ ಇದೆ, ನಾನು ಈ ಹೂವನ್ನ ಇಲ್ಲಿಂದ ತಗೊಂಡು ಹೋದೆ ಅಂತಂದ್ರೆ ನನಗೆ ಬಹುಮಾನ ಸಿಕ್ಕೇ ಸಿಗುತ್ತೆ. ನೀನ್ ಈ ತೋಟದಲ್ಲಿ ಒಳ್ಳೆ ಜಾಗದಲ್ಲಿ ಇರ್ಬೇಕಾ, ಎಲ್ರೂ ನಿನ್ನನ್ನ ನೋಡೋ ಹಾಗೆ. ಆದ್ರೂ ಕೂಡ 2 ಕ್ಯಾಕ್ಟಸ್ಗಳಿಗೆ ಇದು ಗೊತ್ತಿತ್ತು. ಅವ್ರಿಗೆ ಗೊತ್ತಿತ್ತು ಬುಡ ಕಿತ್ರೆ ರೋಸಿ ಬಹಳ ದಿನ ಉಳಿಯೋದಿಲ್ಲ ಅಂತ. ಅವನು ರೋಸ್ನ ಕೀಳಕ್ಕೆ ಬಂದ್ ಕೂಡ್ಲೆ ಅವನನ್ನ ಜೋರಾಗಿ ಚುಚ್ಚಿಬಿಡ್ತವೆ. ಆ ದಾರಿ ಹೋಗ ಕುದುರೆ ಮೇಲೆ ಕೂತ್ಕೊಂಡು ಹೊರಟ. 2 ಕ್ಯಾಕ್ಟಸ್ಗಳು ಜೋರಾಗಿ ನಕ್ಕವು, ಆದ್ರೆ ರೋಸಿ ನಗ್ಲಿಲ್ಲ. ನಿಮ್ಮಿಬ್ಬರಿಗೆ ಎಷ್ಟು ಧೈರ್ಯ? ಯಾಕೆ ನಿಮ್ಗೆ ಇಷ್ಟೊಂದು ಹೊಟ್ಟೆ ಉರಿ? ಹೊಟ್ಟೆ ಉರಿನಾ? ರೋಸಿ, ನಿಂಗಿದೆಲ್ಲ ಅರ್ಥ ಆಗೋದಿಲ್ಲ. ಅವನಿನ್ನ ಲಾಭಕ್ಕೋಸ್ಕರ ತಗೊಂಡೋಗ್ತಿದ್ದಾನೆ. ನಿನ್ ಮೇಲೆ ಅವನಿಗೆ ಕಾಳಜಿ ಇಲ್ಲ. ನೀವ್ಯಾರು ನನ್ಗೆ ಒಳ್ಳೇದ್ ಯಾವುದು ಅಂತ ಹೇಳೋದಕ್ಕೆ? ನೀವಿಬ್ರು ಕುರೂಪ ಕ್ಯಾಕ್ಟಸ್ಗಳು. ನಾನು ಈ ಭೂಮಿ ಮೇಲೆ ಸುಂದರವಾದ ಹೂವು. ನೀನ್ ಕೇಳಿಸ್ಕೊಂಡ್ಯಾ? ನಾನು ಹುಷಾರಾಗಿ ತೋಟದಲ್ಲೇ ಇರ್ಬೇಕು, ಯಾಕೆಂದ್ರೆ ಜನ ಬಂದು ನನ್ನ ನೋಡ್ಬೇಕು. ರೋಸಿ, ಅಷ್ಟೊಂದು ಅಹಂಕಾರ ಪಡಬೇಡ. ಯಾಕಾಗ್ಬಾರ್ದು? ನಿಮ್ಮಿಬ್ರಲ್ಲಿ ಏನ್ ವಿಶೇಷ? ನಾವು ವರ್ಷಗಳ ಕಾಲ ನೀರನ್ನ ಹಿಡ್ಕೋತೀವಿ. ನೀನು ಉಳಿಬೋದು ಅಂತ ಹೇಗ್ ನಂಬ್ತೀಯ?
ಆದ್ರೆ ರೋಸಿ ಕೇಳಿಸ್ಕೊಳ್ತಾನೆ ಇರ್ಲಿಲ್ಲ. ಅವಳು 2 ಕ್ಯಾಕ್ಟಸ್ಗಳನ್ನ ಬೈಕೊಂಡೇ ಕುತ್ಕೊಂಡಿದ್ಲು. ಅವಳು ಹೇಳಿದ್ಲು, ಇನ್ಮೇಲೆ ಯಾವತ್ತೂ ಕ್ಯಾಕ್ಟಸ್ ಇಂದ ನೀರೇ ಕುಡಿಯೋದಿಲ್ಲ ಅಂತ. ಕ್ಯಾಕ್ಟಸ್ಗಳಿಗೆ ತುಂಬಾನೇ ಬೇಜಾರಾಗ್ಬಿಟ್ಟು ಏನೂ ಕೂಡ ಮಾತಾಡ್ಲಿಲ್ಲ. ದಿನ ಕಳೆದ್ವು. ಬೇಸಿಗೆಗಾಲ ಕಡೆಗೂ ಬಂದ್ಬಿಡ್ತು. ಸನ್ಫ್ಲವರ್ಗೆ ತುಂಬಾನೇ ಖುಷಿಯಾಯ್ತು. ಅವಳ ಸುಂದರ ಹಳದಿ ಬಣ್ಣದಿಂದ ಅವಳು ಸೂರ್ಯನ ಕಿರಣಗಳನ್ನ ಇಡೀ ದಿನ ಸೆಳ್ಕೊಳ್ತಿದ್ಲು. ಆ 2 ಕ್ಯಾಕ್ಟಸ್ಗಳು ಚಳಿಗಾಲದಲ್ಲಿ ಅವರಿಗೋಸ್ಕರ ಇಟ್ಟಿದ್ದ ನೀರು ಕುಡಿತವೆ, ಬೇಸಿಗೆ ಕಾಲ ಪೂರ್ತಿ ಶಕ್ತಿಯಾಗಿ ಇಡೋದಕ್ಕೆ. ಕೆಲವು ಚಿಕ್ಕ ಪಕ್ಷಿಗಳು ಕೂಡ ಕ್ಯಾಕ್ಟಸ್ ಹತ್ರ ನೀರಿಗಾಗಿ ಬಂದ್ವು. ರೋಸಿಗೆ ಮೊದಲು ಕೆಲವು ದಿನ ತುಂಬಾನೇ ಖುಷಿಯಾಗತ್ತೆ. ಅವಳ ಬುಡದಲ್ಲಿದ್ದಂಥ ನೀರು ಅವಳನ್ನ ಒಣಗಕ್ಕೆ ಬಿಡ್ಲಿಲ್ಲ. ಅವಳು ಕ್ಯಾಕ್ಟಸ್ಗಳನ್ನ ನೋಡೇ ಇಲ್ಲ. ಒಂದು ಸರಿಯಾದ ಭಂಗಿನ ಇಟ್ಟಿದ್ರು. ಆದ್ರೆ 1 ವಾರ ಆದ್ಮೇಲೆ ಅವಳಿಗೆ ಸುಸ್ತಾಗ್ತಾ ಇತ್ತು. ನೇರ ನಿಂತ್ಕೊಳ್ಳಕ್ಕೆ ಅವಳು ಪ್ರಯತ್ನ ಪಟ್ಲು. ಅವಳ ಎಲ್ಲ ನಿಜವನ್ನ ಕ್ಯಾಕ್ಟಸ್ಗಳಿಗೆ ಹೇಳಕ್ ಇಷ್ಟ ಇರಲಿಲ್ಲ. ನಾವು ನೋಡಿದ್ರೆ ಆ ಬುಡದಲ್ಲಿದ್ದಂಥ ನೀರು ಕಡಿಮೆ ಆದಾಗ ಅವಳಿಗೆ ಎಲ್ಲರೂ ದಾರಿ ಬಿಟ್ರು. ಭಯ ಪಡಕ್ಕೆ ಶುರು ಮಾಡಿದ್ಲು. ಇನ್ನೊಂದ್ ದಿನ ಕಳೀತು. ಮತ್ತೆ ರೋಸಿ ತುಂಬಾ ಬಗ್ಗಿದ್ಲು. ಅವಳಿಗೆ ತುಂಬಾ ಸುಸ್ತಾಗಿತ್ತು. ಅವಳು ಅಳಕ್ಕೆ ಶುರು ಮಾಡಿದ್ಲು. ಇದೆಲ್ಲ ನನಗೆ ಯಾಕಾಗ್ತಿದೆ? ಯಾಕಂದ್ರೆ ನಿಂಗೆ ಬದುಕೋಕೆ ನೀರ್ ಬೇಕು, ಓ ಜಂಬದ ಹೂವೆ. ರೋಸಿಗೆ ತುಂಬಾನೇ ಬಾಯಾರಿಕೆ ಆಗ್ಬಿಡ್ತು. ಯಾವಾಗಾದ್ರೂ ಇಲ್ಲಿ ಮಳೆ ಬರ್ತಾ? ರೋಸಿ, ಮಳೆ ಬರಬೇಕು ಅಂದ್ರೆ ಬೇಸಿಗೆ ಮುಗಿಬೇಕು. ಆದ್ರೆ ಈ ಬಾಯಾರಿಕೆನ ಹೋಗ್ಲಾಡ್ಸ್ಕೋಬೇಕು ನಾನು. ನನ್ನ ಈ ಸುಂದರ ರೂಪ ಎಲ್ಲ ಹೋಗ್ಬಿಟ್ಟಿದೆ. ನಿನಗೆ ಬೇಕು ಅಂದ್ರೆ ಕ್ಯಾಕ್ಟಸ್ನ ಸಹಾಯ ಕೇಳು. ರೋಸಿ ನೋಡ್ತಾಳೆ, ಕ್ಯಾಕ್ಟಸ್ಗಳು ಬೇರೆ ಗಿಡಗಳಿಗೆಲ್ಲ ಬುದ್ಧಿ ಹೇಳ್ತಿರ್ತಾರೆ. ಆದ್ರೆ ಅವಳು ಮಾತಾಡಕ್ಕೆ ಭಯ ಪಡ್ತಿದ್ಲು. ಯಾಕೆಂದ್ರೆ ಅವಳು ಯಾವಾಗ್ಲೂ ರೂಢಾಗಿ ಮಾತಾಡ್ತಿದ್ಲು. ಹೇಗೆ ಇರ್ಲಿ, ಮತ್ತೆ ಅದರಿಂದ ಒಂದು ದಳ ಕೂಡ ಮುರಿದು ಹೋಗುತ್ತೆ. ಅವಳ ಜಂಬವನ್ನ ಬಿಟ್ಕೊಟ್ಬಿಟ್ಲು. ನಾನ್ ಮಾಡಿದ್ದಕ್ಕೆ ಬೇಜಾರಾಯ್ತು. ಅವಳು ಕ್ಯಾಕ್ಟಸ್ಗೆ ಸಹಾಯ ಕೇಳಿದ್ಲು. ಹೇ ಕ್ಯಾಕ್ಟಸ್, ನಾನು ನಿಮ್ಮಿಬ್ಬರಿಗೆ ತುಂಬಾ ಬೈದಿದ್ದೀನಿ, ಅದಕ್ಕೆ ನೀವು ನನ್ನ ಕ್ಷಮಿಸ್ಬಿಡಿ. ನೀವಿಬ್ರು ತುಂಬಾ ಚೆನ್ನಾಗಿದ್ದೀರಾ, ಮತ್ತೆ ಈ ಕಾಡಲ್ಲಿ ನಿಮ್ಮಷ್ಟು ಸುಂದರವಾಗಿ ಯಾರು ಇಲ್ಲ. ನಂಗೂ ಸಹಾಯ ಮಾಡ್ತೀರಾ? ಕ್ಯಾಕ್ಟಸ್ಗಳು ರೋಸಿ ಹೇಳಿದ್ದನ್ನ ಕೇಳಿದ್ವು. ಒಳ್ಳೆ ಗುಣ ಇರ್ಬೇಕು, ಕೋಪ ಎಲ್ಲ ಬಿಸಾಡ್ಬೇಕು ಅಂತ. ಅದಕ್ಕೆ ನೀರನ್ನ ಅವಳಿಗೆ ಕೊಟ್ರು. ನೀರೇ ಇಲ್ದೇ ಇರೋ ಅವಳಿಗೆ ಜೀವ ಬಂದಂಗಾಗಿ ಖುಷಿಯಾದ್ಲು. ಮತ್ತವಳ ಬಣ್ಣ ಬಣ್ಣದ ದಳಗಳು ಸೂರ್ಯನ ಬಿಸಿಲಿಗೆ ಅರಳೇ ಬಿಟ್ವು. ಅವತ್ತಿನ ದಿನದಿಂದ ರೋಸಿ ಒಂದು ಕಲ್ತ್ಲು, ಯಾರನ್ನೂ ಮುಖ ನೋಡಿ ಅಳಿಬಾರ್ದು ಅನ್ನೋದನ್ನ. ಯಾಕೆಂದ್ರೆ ನಾವು ನೋಡಕ್ಕೆ ಹೇಗೇ ಇರ್ಲಿ, ನಾವೆಲ್ಲರೂ ಕೂಡ ಒಂದ್ ರೀತಿ ಉಪಯೋಗಕ್ಕೆ ಬಂದು ಸುಂದರವಾಗಿರ್ತೀವಿ. ಮುಕ್ತಾಯ.